ಆತ್ಮೀಯ ವಿದ್ಯಾರ್ಥಿಗಳೇ, ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ 4ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಓಪನ್ ಎಲೆಕ್ಟಿವ್ ಸಂಬಂಧಪಟ್ಟಂತೆ ಈ ವಿಡಿಯೋ ಭಾಗದಲ್ಲಿ ಕೊನೆಯದಾಗಿ ಒಂದು ಪಠ್ಯಕ್ರಮ ಅಧ್ಯಾಯ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಹೇಳ್ತೇವೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಥವಾ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಅಂತ ಹೇಳ್ತೇವೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ companies. This is the last topic of our discussion in the financial market. So far I have already discussed about Indian banking system, functions of commercial banks, money market and capital market, functions of central bank, the different issues which are already discussed in the last class. Now I am going to discuss the last concept of our discussion in the financial market, that is non-banking financial institutions. Non-banking financial institutions have played a very significant role in Indian economy. So in spite of scheduled banks and as well as private banks, there are so many classification of banking. In spite of all these banking activities in Indian economy, these non-banking financial institutions are also played a very significant role in Indian economic development. All these banks are called as chit funds, merchant banks, and finance corporations, loan companies, and finance companies. These are all called as the non-banking financial institutions. So especially non-banking financial institutions refers to the institution which receives the deposit and provide loans and advances to the various industrial activities. That company or that institution is called as non-banking financial institutions. So all these non-banking financial institutions are very different from scheduled banks. The scheduled commercial banks, functions of the scheduled commercial banks are different, and the functions of the NBFI or NBFC is also very different. Now we should directly switch over the position of non-banking financial companies in India, functions and as well as limitations of non-banking financial institutions. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಹೇಳ್ತೇವೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಥವಾ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಏನಿವೆ, ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಅಗಾಧವಾದಂತಹ ಬೆಳವಣಿಗೆಯನ್ನು ಕಂಡಿವೆ. ಇವುಗಳನ್ನು ನಾವು ಹಣಕಾಸು ನಿಗಮಗಳು, ಹಣಕಾಸು ಸಾಲದ ಕಂಪನಿಗಳು ಮತ್ತು ಹಣಕಾಸು ಕಂಪನಿಗಳು ಅಂತೆಲ್ಲ ಹೇಳಿ ನಾವು ಕರೀತೇವೆ. ಸೊ ಇಲ್ಲಿ ಬಹಳಷ್ಟು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಈ ಹಣಕಾಸು ಸಂಸ್ಥೆಗಳ ಪಾತ್ರ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸೊ ಒಂದು ಮಾಹಿತಿ ಪ್ರಕಾರ ಭಾರತದ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಏನಿವೆ, ವಾಣಿಜ್ಯ ಬ್ಯಾಂಕ್ಗಳ ಒಟ್ಟು ಠೇವಣಿಯ ಪ್ರತಿಶತ 25ಕ್ಕಿಂತ ಹೆಚ್ಚು ಠೇವಣಿಗಳನ್ನು ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಭಾರತದಲ್ಲಿ ಹೊಂದಿವೆ ಅನ್ನುವಂಥದ್ದು ಬಹಳಷ್ಟು ಗಮನಿಸಬೇಕಾದಂಥ ಅಂಶ. ಇದರಿಂದ ಬಹಳ ಸ್ಪಷ್ಟವಾಗ್ತದೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ, ಭಾರತದ ಅರ್ಥವ್ಯವಸ್ಥೆಯಲ್ಲಿ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತವೆ. ಸೊ ಇಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳೇ ಬೇರೆ ಇರ್ತದೆ ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅವು ಕೂಡ ಬ್ಯಾಂಕೇ, ಅವುಗಳ ಕಾರ್ಯ ಅಂತಕ್ಕಂಥದ್ದು ಬಹಳಷ್ಟು ವಿಭಿನ್ನವಾಗಿರ್ತದೆ. ಅಂದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂದರೆ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಠೇವಣಿಗಳನ್ನು ಸ್ವೀಕರಿಸುವ ಮತ್ತು ಸಾಲದ ವ್ಯವಹಾರಗಳನ್ನು ಮಾಡುವಂತಹ ಸಂಸ್ಥೆಯನ್ನು ಅಥವಾ ಕಂಪನಿಯನ್ನು ನಾವು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಹೇಳ್ತೇವೆ. ಸೊ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಬಹಳ ಠೇವಣಿಗಳನ್ನು ಸ್ವೀಕರಿಸೋದ್ರ ಜೊತೆಗೆ ಮತ್ತು ಸಾಲವನ್ನು ಕೊಡೋದ್ರ ಜೊತೆಗೆ ಇನ್ನು ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತವೆ. ಸಾಲವನ್ನು ನೀಡತಕ್ಕಂಥ ಜೊತೆಗೆ ಚಿಟ್ ಫಂಡ್ ವ್ಯವಹಾರಗಳನ್ನು ಮಾಡ್ತದೆ, ಅನಂತರ ಹುಂಡಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಪರಸ್ಪರ ನಿಧಿ ಹೀಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಬ್ಯಾಂಕ್ಗಳು ಮಾಡ್ತವೆ. ಇಲ್ಲಿ ವಿಶೇಷವಾಗಿ ಭಾರತದಲ್ಲಿ ಉದಾಹರಣೆ ಹೇಳೋದಾದರೆ
ಮಾರ್ಗದರ್ಶಿ ಚಿಟ್ ಫಂಡ್ಸ್ ಇದೆ, ಶ್ರೀರಾಮ್ ಚಿಟ್ ಫಂಡ್ಸ್ ಇದೆ. ಇವೆಲ್ಲವೂ ಕೂಡ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಒಂದು ಉದಾಹರಣೆಗಳು ಅಂತ ಹೇಳ್ಬೋದು. ಆದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಲ್ಲಿ 2 ಪ್ರಕಾರಗಳಿರ್ತದೆ. ವಾಸುದೇವನ್ ಅಂತಕ್ಕಂಥ ಒಂದು ಸಮಿತಿಯ ವರದಿಯ ಪ್ರಕಾರ ಭಾರತದಲ್ಲಿ ಬ್ಯಾಂಕೇತರ ಸಂಸ್ಥೆಗಳನ್ನು ನಾವು 2 ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತೇವೆ. ಒಂದು, ಸಾರ್ವಜನಿಕ ಠೇವಣಿಗಳನ್ನು ಸ್ವೀಕರಿಸುವಂತಹ ಸಂಸ್ಥೆಗಳು, NBFC ಡಿ ಅಂತ ಹೇಳ್ತಾರೆ. NBFC ಡಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಲ್ಲಿ 2 ಪ್ರಕಾರಗಳು. ಒಂದು, ಸಾರ್ವಜನಿಕ ಠೇವಣಿಗಳನ್ನು ಸ್ವೀಕರಿಸತಕ್ಕಂಥದ್ದು NBFC ಡಿ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ವಿತ್ ಡೆಪಾಸಿಟ್ಸ್, ಠೇವಣಿಗಳನ್ನು ಸ್ವೀಕಾರ ಮಾಡುತ್ತದೆ. ಇನ್ನೊಂದು, ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಿದರೆ ಹಣಕಾಸು ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಂಸ್ಥೆಗಳು. 2ನೇ ಪ್ರಕಾರದಲ್ಲಿ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸ್ತೇನೆ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಂಸ್ಥೆಗಳು ಅಂತ ಹೇಳ್ತಾರೆ. NBFC ND ಅಂತ ಹೇಳ್ತಾರೆ. NBFC ND, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ನಾನ್ ಡೆಪಾಸಿಟ್ಸ್ ಅಂದರೆ NBFC ND ಅಂತಕ್ಕಂಥದ್ದು. 3ನೇದು, ಸಮುದಾಯ ಹೂಡಿಕೆ ಕಂಪನಿಗಳು ಅಂತ ಹೇಳ್ತಾರೆ. ಸಮುದಾಯ ಹೂಡಿಕೆ ಕಂಪನಿಗಳು, ಕೋರ್ ಇನ್ವೆಸ್ಟ್ಮೆಂಟ್ ಕಂಪನೀಸ್. ಹೀಗೆ ವಾಸುದೇವನ್ ಸಮಿತಿಯ ಪ್ರಕಾರ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನು 3 ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತೇವೆ. ಒಂದು, ಠೇವಣಿಗಳನ್ನು ಸ್ವೀಕರಿಸಿ ವ್ಯವಹಾರ ಮಾಡ್ತಕ್ಕಂಥ ಸಂಸ್ಥೆಗಳು. 2ನೇದು, ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಿದೆ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ಸಂಸ್ಥೆಗಳು. ಮತ್ತೊಂದು, ಸಮುದಾಯ ಹೂಡಿಕೆ ಸಂಸ್ಥೆಗಳು ಅಂತ ಹೇಳ್ತೇವೆ. ಹೀಗೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನು ಭಾರತದಲ್ಲಿ 3 ಪ್ರಕಾರಗಳಾಗಿ ಮಾಡಲಾಗ್ತದೆ. ಅಂತಹ ಸಂಸ್ಥೆಗಳು ಅಂತಂದರೆ ಚಿಟ್ ಫಂಡ್ಗಳು, ಗುತ್ತಿಗೆ ಹಣಕಾಸು, ಮರ್ಚೆಂಟ್ ಬ್ಯಾಂಕ್ಸ್ ಇತ್ಯಾದಿ ಬ್ಯಾಂಕ್ಗಳನ್ನು ನಾವು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಹೇಳ್ತೇವೆ. ಸೊ ಭಾರತದಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಸ್ಥಿತಿಗತಿಗಳು ಏನಾಗಿದೆ ಅಂತ ಹೇಳಿ ನೋಡೋದಾದ್ರೆ, 2015ಕ್ಕೆ ನಮ್ಮ ದೇಶದಲ್ಲಿ 12,765 ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ವು. 2015ರ ವೇಳೆಗೆ 12,765 ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇವೆ. ಒಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷವೂ ಕೂಡ 200ರಿಂದ 250 ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಹುಟ್ಟುಕೊಳ್ತವೆ ಅಥವಾ ಜನ್ಮ ತಾಳ್ತವೆ ಅನ್ನುವಂಥ ಒಂದು ಮಾಹಿತಿ ಇದೆ. RBIನ ಒಂದು ಅಂಕಿಅಂಶದ ಪ್ರಕಾರ 2015ರ ಮಾರ್ಚ್ ಇದ್ದಿದ್ದ ವೇಳೆಗೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಒಟ್ಟು ಆಸ್ತಿಯ ಮೌಲ್ಯ ಅಂತಕ್ಕಂಥದ್ದು 1,28,916 ಕೋಟಿ ರೂಪಾಯಿಗಳು. RBIನ ಪ್ರಕಾರ 2015ರ ಅಂಕಿಅಂಶ ಈ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಒಟ್ಟು ಆಸ್ತಿಯ ಮೌಲ್ಯ ಅಂತಕ್ಕಂಥದ್ದು 1,28,916 ಕೋಟಿ ರೂಪಾಯಿಗಳು ಅಂತ ಹೇಳಿ. ಸೊ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಏನು ಕೆಲಸ ಮಾಡ್ತವೆ? ಇವು ಶೆಡ್ಯೂಲ್ಡ್ ಬ್ಯಾಂಕ್ಗಳಿಗಿಂತ ಬಹಳ ಭಿನ್ನವಾಗಿರ್ತಕ್ಕಂಥ ಬ್ಯಾಂಕ್ಗಳು. ನಾನು ಹೇಳಿದೆ, ಎಲ್ಲ ಬ್ಯಾಂಕ್ಗಳು ಠೇವಣಿಗಳನ್ನು ಸ್ವೀಕಾರ ಮಾಡೋದಿಲ್ಲ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಒಂದಿಷ್ಟು ಬ್ಯಾಂಕ್ಗಳು ಠೇವಣಿಗಳನ್ನು ಸ್ವೀಕಾರ ಮಾಡ್ತದೆ. ಆದರೆ ಅವು ವಾಣಿಜ್ಯ ಬ್ಯಾಂಕ್ಗಿಂತ ವಿಭಿನ್ನವಾದಂತಹ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತವೆ. ಒಂದು ಸಾಮಾನ್ಯವಾಗಿ ಒಂದಿಷ್ಟು ವಾಣಿಜ್ಯ 1ನೇ ಕಾರ್ಯ ಅಂತಂದ್ರೆ ಕೆಲವೊಂದಿಷ್ಟು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸಹ ಠೇವಣಿಗಳನ್ನ ಸ್ವೀಕಾರ ಮಾಡ್ತದೆ. ಅಂದ್ರೆ ಠೇವಣಿಗಳನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಕೆಲಸ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಕೆಲಸ. ಆನಂತರ ಸಾಲ ನಿಧಿಯನ್ನು ಸೃಷ್ಟಿ ಮಾಡ್ತದೆ. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಕಾರ್ಯ ಅಂದ್ರೆ ಸಾಲ ನಿಧಿಯನ್ನ ಪೂರೈಸ್ತದೆ ಅಥವಾ ಸೃಷ್ಟಿ ಮಾಡ್ತದೆ ಅಂತ ಹೇಳ್ತೇವೆ. ಆನಂತರ ಠೇವಣಿದಾರರಿಗೆ ಪರೋಕ್ಷ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ಒಂದು ಬ್ಯಾಂಕೇತರ ಸಂಸ್ಥೆಗಳ ಒಂದು ಕಾರ್ಯ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಆನಂತರ ಈ ಠೇವಣಿಗಳನ್ನು ಸಂಗ್ರಹಿಸತಕ್ಕಂತಹ 4ನೇ ಪ್ರಮುಖವಾದಂತಹ ಕಾರ್ಯ ಅಂದ್ರೆ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಠೇವಣಿಗಳನ್ನು ಸಂಗ್ರಹಿಸಿ ಅದನ್ನ ಹೂಡಿಕೆಯನ್ನಾಗಿ ವರ್ಗಾವಣೆ ಮಾಡುತ್ತದೆ. ಸೊ ಇಂತಹ ಅರ್ಥವ್ಯವಸ್ಥೆಯಲ್ಲಿ ಈ ಸಾಲ ನಿಧಿಯನ್ನು ಸೃಷ್ಟಿ ಮಾಡತಕ್ಕಂತಹ ಮತ್ತು ಠೇವಣಿಗಳನ್ನ ಹೂಡಿಕೆಗಳನ್ನಾಗಿ ವರ್ಗಾವಣೆ ಮಾಡುವಂತಹ ಮತ್ತು ಠೇವಣಿದಾರರಿಗೆ ಪರೋಕ್ಷವಾಗಿ ಭದ್ರತೆಯನ್ನು ಕೊಡುವಂತಹ ಕೆಲಸಗಳನ್ನ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮಾಡ್ತವೆ. ಸೊ ಈ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಇಷ್ಟೆಲ್ಲ ಪ್ರಮುಖವಾದಂತಹ ಅಗಾಧವಾದಂತಹ ಪಾತ್ರವನ್ನು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ರು ಕೂಡ ಇವುಗಳ ಮೇಲೆ ಈ ಎಲ್ಲ ಹಣಕಾಸು ಸಂಸ್ಥೆಗಳ ಮೇಲೆ ಅನೇಕ ಟೀಕೆಗಳಿವೆ, ಇದರಲ್ಲಿ ಅನೇಕ ದೋಷಗಳಿವೆ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆ ಮೊದಲೇ ದೋಷ ಅಂತಂದ್ರೆ ಸಾರ್ವಜನಿಕ ಠೇವಣಿಗಳ ಮೇಲೆ ಭದ್ರತೆ ಅಂತಕ್ಕಂಥದ್ದು ಇರೋದಿಲ್ಲ ಬಹಳಷ್ಟು. ಯಾಕಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ನಾವು ಠೇವಣಿಗಳನ್ನ ಇಟ್ಟಾಗ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಯಾವುದೇ ಒಂದು ವಾಣಿಜ್ಯ ಬ್ಯಾಂಕ್ ಅಂತಕ್ಕಂಥದ್ದು ದಿವಾಳಿ ಹಂತಕ್ಕೆ ಹೋದ್ರೆ
ಅಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಂದು ಬ್ಯಾಂಕ್ ಸಿಲುಕಿದ್ರೆ ಅಂತಿಮವಾಗಿ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಆ ಬ್ಯಾಂಕಿಗೆ ಹಣಕಾಸನ್ನು ಒದಗಿಸ್ತದೆ. ಅವುಗಳ ಭದ್ರತೆಯನ್ನು ಅಡವಿಟ್ಟುಕೊಂಡು ಅಥವಾ ಅದನ್ನು ಖರೀದಿ ಮಾಡಿ ಆ ವಾಣಿಜ್ಯ ಬ್ಯಾಂಕಿಗೆ ದ್ರವ್ಯದ ಹಣವನ್ನು ಒದಗಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತದೆ ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು. ಆದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಲ್ಲಿ ಸಾರ್ವಜನಿಕ ಠೇವಣಿಗಳಿಗೆ ಭದ್ರತೆ ಇರುವುದಿಲ್ಲ ಅಂತ ಹೇಳ್ತೇವೆ. ಯಾಕೆಂದ್ರೆ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು RBIನ ಹತೋಟಿಗೆ ಪೂರ್ಣವಾಗಿ ಒಳಪಟ್ಟಿಲ್ಲ ಅನ್ನುವಂಥದ್ದು. ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿವೆ RBIನ ಪೂರ್ಣ ಹತೋಟಿಗೆ ನಿಯಂತ್ರಣಕ್ಕೆ ಒಳಪಟ್ಟದೇ ಇರೋದ್ರಿಂದ ಆ ಬ್ಯಾಂಕ್ಗಳಲ್ಲಿ ತೋರಿಸ್ತಕ್ಕಂಥ ಭದ್ರತೆ, ಠೇವಣಿಗಳ ಮೇಲೆ ಭದ್ರತೆ ಅಂತಕ್ಕಂಥದ್ದು ಅಷ್ಟಾಗಿ ಇರುವುದಿಲ್ಲ ಅನ್ನುವಂಥದ್ದು ಒಂದು ಟೀಕೆ ಇದೆ. ಅನಂತರ ಬಹಳ ಸನ್ನಿವೇಶಗಳಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅತಿ ಹೆಚ್ಚು ಬಡ್ಡಿ ದರವನ್ನು ವಿಧಿಸ್ತದೆ. ಇದು ಬಹಳ ಪ್ರಮುಖವಾದಂಥ ಒಂದು ಟೀಕೆ. ಇವತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ, ಸಹಕಾರಿ ಬ್ಯಾಂಕ್ಗಳಿಗೆ ಮತ್ತು ಇತರ ಬ್ಯಾಂಕಿಂಗ್ ಚಟುವಟಿಕೆಗಳಿಗೆ ನಾವು ಹೋಲಿಸಿದ್ರೆ ಈ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ನೀಡತಕ್ಕಂತಹ ಸಾಲದ ಮೇಲಿನ ಬಡ್ಡಿ ಅಂತಕ್ಕಂಥದ್ದು ಹೆಚ್ಚಿರೋದ್ರಿಂದ ಇದು ಒಂದು ನ್ಯೂನತೆ, ಈ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆಯ ನ್ಯೂನತೆ ಅಂತ ಕೂಡ ಹೇಳಬೇಕಾಗ್ತದೆ. ಇನ್ನೊಂದು ಬಹಳಷ್ಟು ಪ್ರಮುಖವಾದಂತಹ ಒಂದು ದೋಷ ಅಂತಂದ್ರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಈ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಜನರನ್ನು ವಂಚಿಸುವಂತಹ ಸಾಧ್ಯತೆಗಳು ಬಹಳ ಇರ್ತದೆ. ಸೊ ಅದಕ್ಕೆ ನಾನು ಇಲ್ಲಿ ಹೆಚ್ಚು ಹೇಳಬೇಕಾಗಿಲ್ಲ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮುಚ್ಚೋಗಿರ್ತಕ್ಕಂತಹ, ಮುಳುಗ್ತಕ್ಕಂತಹ, ದಿವಾಳಿ ಆಗ್ತಕ್ಕಂತಹ ಅನೇಕ ಉದಾಹರಣೆಗಳು ನಮ್ಮ ದೇಶದಲ್ಲಿನೇ ಇವೆ. ಸೊ ಹಾಗಾಗಿ ಜನರಿಗೆ ವಂಚಿಸುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಹಾಗೆಯೇ ಗ್ರಾಹಕರು ಸಹ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನು ಮೋಸ ಮಾಡ್ತಕ್ಕಂಥ ಗ್ರಾಹಕರು ಸಹ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ವಂಚಿಸುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಇವೆಲ್ಲವೂ ಕೂಡ ಬ್ಯಾಂಕೇತರ ಹಣಕಾಸು ಸಂಸ್ಥೆಯ ದೋಷಗಳು ಅಂತ ಹೇಳ್ತಾರೆ. ಹೀಗೆ ನಮ್ಮ ಆದಾಗ್ಯೂ ಕೂಡ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತವೆ. ಇದಿಷ್ಟು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಬಗ್ಗೆ ಇರುವಂತಹ ಮಾಹಿತಿಯಾಗಿರ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ 10-15 ದಿವಸಗಳಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವೀರಶೈವ ವಿದ್ಯಾವರ್ಧಕ ಸಂಘದ GBR ಕಾಲೇಜ್ ನಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಪಠ್ಯಕ್ರಮವನ್ನು ಮಾಡ್ತಾ ಇದ್ದು, ನಾನು ವಿಶೇಷವಾಗಿ ಹಣಕಾಸು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ತಮ್ಮೊಟ್ಟಿಗೆ ಪ್ರಸ್ತಾಪ ಮಾಡಿದ್ದೇನೆ. ತಾವು ಇದರ ಅನುಕೂಲತೆಯನ್ನು ಪಡೆದುಕೊಳ್ಳಬೇಕು. ಯಾವುದೇ ಸಂದರ್ಭದಲ್ಲಿ ಏನೇ ತೊಂದರೆಗಳಾದರೂ ಕೂಡ ವಿದ್ಯಾರ್ಥಿಗಳು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ, ಮನೆಯಲ್ಲೇ ಇರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ, ಯಾರೂ ಆತಂಕಗೊಳ್ಳಬೇಡಿ, ಎಲ್ಲರೂ ಪರೀಕ್ಷೆಗೆ ಸಿದ್ಧರಾಗಿದೆ ಅಂತ ಹೇಳ್ತಾ ನನ್ನ ಹಣಕಾಸು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಇವತ್ತು ಮುಗಿಸ್ತಾ ಇದ್ದೇನೆ. ವಂದನೆಗಳು.